ನಿಮ್ ಹತ್ರ ಒಂದ್ ಮಾತು ಹೇಳ್ಬೇಕಿತ್ತು. ಹೊತ್ತಾಗಿದೆ, ಎಲ್ರೂ ಹೋಗಿ ಮಲ್ಕೊಳ್ಳಿ. ಪಾಪ ವಿಶಾಖ ಏನೂ ಅರಿದಿರೋ ಕಂದಮ್ಮ ರಾಧಿಕಾ ಮಾಡಿರೋ ತಪ್ಪಿಗೆ ಅವಳಿಗೆ ದುಃಖ ಕೊಡ್ಬೇಡಿಮ್ಮ. ಹಾಗ್ಯಾಕೆ ಅನ್ಕೋತೀರಾ? ಖಂಡಿತ ನಾವು ವಿಶಾಖನ ಮೇಲೆ ಸಿಕ್ ತೋರ್ಸಲ್ಲ. ವಿಶಾಖ ನಮ್ಮನೆ ಮಗಳಿದ್ದ ಹಾಗೆ, ಅವಳನ್ನ ಅಂಗೈಲಿಟ್ಟು ಜೋಪಾನ ಮಾಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಕೃಷ್ಣನ್ನೇ ತನ್ನ ಗಂಡ ಅನ್ಕೊಂಡು ಕರಿಮಣಿ ಸರ ಹಾಕೊಂಡು ಮದ್ವೆ ಆದವಳ ತರಾನೇ ಇದ್ಲು. ಅಂತವಳು ಹೀಗೆ ಮಾಡಿದ್ಲು ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಾ ಇಲ್ಲ. ನನಗೀಗ್ಲೂ ನಂಬಿಕೆ ಇಲ್ಲ. ರಾಧಿಕಾ ಅಂತವಳಲ್ಲ ಅಂತ ನನ್ನ ಒಳಮನ್ಸು ಹೇಳ್ತಾ ಇದೆ. ಆದ್ರೆ ಅವಳೇ ಒಪ್ಕೊಂಡ್ಲಲ್ಲ ಅತ್ತೆ. ಹೌದು, ಆದ್ರೆ ಅವಳು ಯಾವುದೋ ಕಷ್ಟದ ಪರಿಸ್ಥಿತಿನಲ್ಲಿ ಹೂ ಅಂದ್ಲು ಅಂತ ಅನ್ಸುತ್ತೆ. ಪರಿಸ್ಥಿತಿ ಒತ್ತಡದಲ್ಲಿ ತಾನು ತಪ್ಪು ಮಾಡದೇ ಇದ್ರೂ ಮಾಡ್ದೆ ಅಂತ ಹೇಳಿರಬಹುದು. ರಮ್ಯಾ ರಾಧಿಕನ್ ಬೈದು ಅವಮಾನ ಮಾಡೋದು ನೋಡಿ ನನಗೆ ಬೇಜಾರಾಗ್ತಾ ಇತ್ತು. ಒಳ್ಳೆ ಗುಬ್ಬಿ ಮೇರನ್ ತಗೊಂಡು ಹೋಗಿ ಗಿಡಗನ್ ಬಾಯಲ್ಲಿ ಇಟ್ಟಾಗಿತ್ತು. ರಾಧಿಕಾ ಸಂಸ್ಕಾರವಂತ ಮನೆಯಲ್ಲಿ ಬೆಳೆದವಳು. ರಮ್ಯನಂತವ್ರ ಮಧ್ಯೆ ಬದುಕೋದ್ ಕಷ್ಟ. ಎಲ್ಲ ನಾನು ಅನ್ಕೊಂಡಾಗೆ ಆಯ್ತಲ್ಲ, ಅದೇ ಖುಷಿ. ಆ ಕೃಷ್ಣ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಕೊಡು ಬೇಗ. ಏನೇನಿದೆ ಅಂತ ನೀನು? ಸೋಮ್ಯಾಜಿಗಳು ಹೇಳಿದ್ದಾರೆ ವಿಶು ರಾಧಿಕನ್ನ ಬೇರೆ ಮಾಡಕ್ ಆಗೋದೇ ಇಲ್ಲ ಅಂತಂತ ಅಲ್ವಾ? ಬೆಂಕಿ ಬಿತ್ತು ಅವ್ರ ಮಾತಿಗೆ. ನಾನ್ ಹೇಳಿರ್ಲಿಲ್ವೇ ಈ ಜನ್ಮದಲ್ಲಿ ಆ ರಾಧಿಕಾ ವಿಶು ಮುಖ ನೋಡಬಾರ್ದು, ಹಾಗ್ ಮಾಡ್ತೀನಿ ಅಂತ. ಈಗ ನೋಡು, ರಾಧಿಕನ ನೆರಳು ಈ ಮನೆ ಮೇಲೂ ಬೀಳ್ಬಾರ್ದು, ಹಾಗಾಯ್ತು. ನಾನ್ ಗೆದ್ದೆ ದೇವಿಕಿ, ನೀನ್ ಸೋತೆ. ನಿನ್ ಮಾತು ನಡೀಲಿಲ್ಲ. ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ದು ನಿನ್ಗೋಸ್ಕರನೇ ವಿಶಾಖ. ಏನು? ನನಗೋಸ್ಕರನಾ? ಅಲ್ಲ, ನನಗೋಸ್ಕರ ನೀನ್ ಯಾಕೆ ಇಲ್ಲಿರ್ಬೇಕು? ನೀನ್ ಈ ಮನೆ ರಾಧಾರಾಣಿ, ಎಲ್ರಿಗೂ ಅಚ್ಚುಮೆಚ್ಚಾಗಿರ್ಬೇಕಾದವಳು. ಇನ್ನು ನೀನ್ ಮಾಡೋ ಯಾವುದೇ ತಪ್ಪಿಗೂ ನಾನು ಹೊಣೆ ಆಗಕ್ಕಾಗಲ್ಲ. ನಿನ್ ರಕ್ಷಣೆನ ನೀನೇ ಮಾಡ್ಕೋಬೇಕು. ದಯವಿಟ್ಟು ವಿಶಾಖ, ಈ ಮನೆಯವ್ರು ತೋರಿಸೋ ಪ್ರೀತಿಗೆ ಬೆಲೆ ಕೊಡು. ಈ ಮನೆ ನಿನ್ಗೆ ಒಳ್ಳೆ ಸ್ಥಾನಮಾನ, ಸುಖ ಸಮೃದ್ಧಿನ ಕೊಟ್ಟಿದೆ. ನೀನು ಈ ಮನೆಯವ್ರ ಸೇವೆ ಮಾಡಿ ಅವ್ರ ಉಪಕಾರದ ಋಣನ ತೀರಿಸು. ಇನ್ನಾದ್ರೂ ಆ ಸಿನಿಮಾ ಹುಚ್ಚಿಬಿಟ್ಟು ಒಳ್ಳೆ ರೀತಿಯಿಂದ ನಡ್ಕೋ ವಿಶಾಖ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಇಲ್ಲಾಂದ್ರೆ ನನ್ನ ಬಿಟ್ಟೋಗಲ್ಲ ಅಲ್ವಾ? ನನ್ನ ಬಿಟ್ಟೋಗಲ್ಲ ಅಂತ ಆಶೆ ಕೊಡು. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಕೃಷ್ಣನ ಮೇಲೆ ನಿಮ್ಗೆ ಕೊಟ್ಟ ಮಾತು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಹೆಂಡತಿಯಾಗಿ ನಿಮ್ ಸೇವೆ ಮಾಡ್ಕೊಂಡಿರೋ ಭಾಗ್ಯನೂ ನನ್ಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ದೇವ್ರು ನಿಮಗೆ ಶಕ್ತಿ ಕೊಡ್ಲಿ, ನಿಮ್ಮ ಮನಸ್ಸನ್ನ ಸ್ಥಿರವಾಗಿಡ್ಲಿ.